ಮನೆಗೆ ಬೆಂಕಿ ಹಾಕಿದವರನ್ನ ಅವ್ರ ಮೇಲೆ ಇದು ಕೇಸ್ ವಾಪಸ್ ತಗೊಳ್ಳಿ ಅಂತ ಹೇಳಿದರೆ, ಹುಬ್ಬಳ್ಳಿಯಲ್ಲಿ, ಶಿವಮೊಗ್ಗದಲ್ಲಿ ನಡೆದಂತ ಘಟನೆಗಳಲ್ಲಿ ಯಾರ್ಯಾರು ಅಪರಾಧಿಗಳಿದ್ದೀರೋ ಅವರ ಮೇಲಿನ ಕೇಸನ್ನು ಹಿಂತೆಕೊಳ್ಳಿ ಅಂತ ಡಿ ಕೆ ಶಿವಕುಮಾರ್ ಅವರೇ, ಪರಮೇಶ್ವರ್ ಅವರೇ, ಸಿದ್ದರಾಮಯ್ಯನವರೇ ನೀವು ಸಂದೇಶವನ್ನು ಕಳಿಸಿದ್ರೆ ಅಪರಾಧಿ ಭಾವನೆಯವರಿಗೆ ನೀವು ಪ್ರೋತ್ಸಾಹ ಕೊಟ್ಟಂತೆ ಆಗೋದಿಲ್ಲೇನೋ? ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಘೋಷಣೆ ಕೂತಂತವರಿಗೆ ನೀವು ರಕ್ಷಣೆ ಕೊಡೋದಕ್ಕೆ ಮುಂದಾದ್ರೆ ನೀವು ದೇಶದ್ರೋಹಿಗಳಿಗೆ ಪರೋಕ್ಷವಾಗಿ ನೀವು ಬೆಂಬಲಿಸ್ತೀರಿ ಅನ್ನುವಂತ ಸಂದೇಶ ಬರೋದಿಲ್ಲೇನೋ? ಯಾಕೆ ಕ್ರಮ ತೆಗೆದುಕೊಳ್ತಿಲ್ಲ? ಸಿದ್ದರಾಮಯ್ಯನವರು ಈ ಓಲೈಕೆಯ ಕಾಂಗ್ರೆಸ್, ಓಲೈಕೆಯ ರಾಜಕಾರಣದಲ್ಲಿ ನಮ್ಮ ದೇಶದ ಬಹುಸಂಖ್ಯಾತರ ಭಾವನೆಗಳನ್ನು ಧಿಕ್ಕರಿಸಿ ಅವರು ಮತಗಳಿಕೆಯ ಏಕೈಕ ರಾಜಕಾರಣವನ್ನು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿ ಇದನ್ನು ಒಪ್ಕೊಳ್ಳೋದಿಲ್ಲ. ಅಕ್ಕಿ ಕೊಡೋರು ನಾವು, ಹೆಸರನ್ನು ಅಕ್ಕಿ ಕೊಡ್ತೀವಿ, ಹಸಿವು ದೂರ ಮಾಡ್ತೀವಿ ಅಂತ ಹೇಳೋರು ನೀವು. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಡಬೇಕಾದಂತ ಪ್ರತಿ ಹಣವನ್ನು ಕೊಟ್ಟಿದೆ. ನಿರ್ಮಲಾ ಸೀತಾರಾಮನ್ ಅವರು ಅದನ್ನು ಕ್ಷಣ ಕೇಳಿದ್ದಾರೆ. ಜನರ ಎದುರಿಗೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳೋದು ಅಂದ್ರೆ ನೀವು ಚುನಾವಣಾ ರಾಜಕಾರಣಕ್ಕೆ ನೀವು ಯಾವ ರೀತಿಯ ಸುಳ್ಳನ್ನು ಹೇಳೋದಕ್ಕೂ ನೀವು ಸಿದ್ಧರಿದ್ದೀರಿ ಅಂತ ಕ್ಷಣಕ್ಕೆ ಗೊತ್ತಾಗ್ತಾ ಇದೆ.